ಮಳವಳ್ಳಿ ತಾಲೂಕಿನ ಅಲಗೂರಿನ ತಾಳವಾಡಿ ಆಂಜನೇಯ ಸ್ವಾಮಿಗೆ ಶನಿವಾರ ವಿಶೇಷ ಪೂಜೆ, ಅಪಾರ ಭಕ್ತರಿಂದ ದರ್ಶನ. ಮಳವಳ್ಳಿ ತಾಲೂಕಿನ ಅಲಗೂರಿನ ಮುತ್ತತ್ತಿ ರಸ್ತೆಯಲ್ಲಿರುವ ತಾಳವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 2ನೇ ಶನಿವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಅರ್ಚಕರಾದ KT ವೆಂಕಟೇಶ್ ಮಾತನಾಡಿ, ಈ ದೇವಸ್ಥಾನವು ಚೋಳರ ಕಾಲದಾಗಿದ್ದು ವ್ಯಾಸಮುನಿಗಳು ಸ್ಥಾಪಿಸಿದ ಪುರಾತನ ಇತಿಹಾಸ ಹೊಂದಿರುವ ಈ ಆಂಜನೇಯ ಸ್ವಾಮಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ನಾಡಿನಾದ್ಯಂತ ಅಪಾರ ಭಕ್ತಾದಿಗಳನ್ನು ಹೊಂದಿದೆ. ಶ್ರಾವಣ ಮಾಸದ 2ನೇ ಶನಿವಾರ ಪಂಚಾಮೃತ ರುದ್ರಾಭಿಷೇಕ ನಡೆಸಿ, ತುಳಸಿ ಹಾರ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಿ ಬಂದು ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಎಂದರು. ಪ್ರಸ್ತುತವಾಗಿ ಈಗ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು, ಈಗ ದೇವಸ್ಥಾನದ ಮೇಲ್ಭಾಗ ಗೋಪುರವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೊಂಡು ಭಕ್ತರಿಗೆ ಇದು ಪುಣ್ಯಕ್ಷೇತ್ರವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಅರ್ಚಕರಾದ KV ಪುಟ್ಟರಾಜು, ಪುಟ್ಟಸ್ವಾಮಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ನ್ಯೂಸ್ ರೀಡರ್ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಈ ತಾಳವಾಡಿ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಹಿಂದೆ ಇವು ವ್ಯಾಸಮ ಋಷಿಗಳ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ ಆಂಜನೇಯ ಸ್ವಾಮಿ. ಅಲ್ಲಿ ಇನ್ನು ಮಧ್ಯ ಏನಂದರೆ ಅವರು ದೇವರ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಇವರು ಎದೆ ಭಾಗಕ್ಕೆ ಸಿಗೋಗಿದ್ದಂತೆ. ಅಲ್ಲಿಂದ ಬಿಟ್ಬಿಟ್ಟು ಹೋಗಿ ಈಗ ಎಲ್ಲೂ ಒಂಚೂರು ಏನು ಸೀಳಿಲ್ಲ. ಮಾಯ್ಕೊಂಡು ಆದಮೇಲೆ ಈ ಗುಡಿ ಎಲ್ಲ ಕಟ್ಕೊಂಡು ಅವತ್ತಿನಿಂದ ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ. ಈಗ ದೇವಸ್ಥಾನ ಚಿಕ್ಕದಾಗೆ ಇತ್ತು, ಗೋಪುರ ಇರಲಿಲ್ಲ. ಅದಕ್ಕೆ ಇವಾಗ ಅದನ್ನ ದೊಡ್ಡದು ಮಾಡಿ ಭದ್ರ ಮಾಡಿ ಗೋಪುರ ನಡೀತಾ ಇದೆ. ಈ ಶನಿವಾರ ಬೆಳಗ್ಗೆ ಅಭಿಷೇಕ ಮತ್ತು ಪೂಜೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತದೆ. ಅನ್ನಸಂತರ್ಪಣೆಯೂ ಇರ್ತದೆ, ಪ್ರಸಾದ. ಈ ಮಟ್ಟಕ್ಕೆ ಇವತ್ತು ನಡ್ಕೊಂಬರ್ತಾ ಇದೆ. ಮುಂದಕ್ಕೆ ನಾವು ದೇವಸ್ಥಾನ ಮಾಡಬೇಕು ಅಂದ್ಬಿಟ್ಟು ದಿಂಡು ಎಲ್ಲ ಹೊಡಿಸ್ಕೊಂಡಿವಿ. ಮುಂಚೆ ಮಂಟಪ ರಾಮಾಂಜನೇಯನ ಮಾಡಬೇಕು ಅಂದ್ಬಿಟ್ಟು ಅದೊಂದು ಕೈ ಹಾಕಿವಿ. ಇಲ್ಲಿವರೆಗೆ ಈ ಮಟ್ಟಕ್ಕೆ ನಡ್ಕೊಂಬರ್ತಾ ಇದೆ ನೋಡೋಣ.